ಇಲ್ಲಿಯವರೆಗೆ ವರ್ಷ ಆಳವಾಗಿ ಉಸಿರನ್ನು ತೆಗೆದುಕೊಂಡು ದೇವರು ನನಗೆ ಯೋಚಿಸಲು ಸಮಯವನ್ನೇ ಕೊಟ್ಟಿಲ್ಲ. ನನಗೆ ಸರಿ ಎನಿಸಿದ್ದನ್ನು ಮಾಡಿದೆ. ಕನಿಷ್ಠ ಪಕ್ಷ ವಿರಾಟ್ ನನ್ನನ್ನು ಮರೆತು ತನ್ನ ಹೆಂಡತಿಯೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸಲಿ. ಕನಿಷ್ಠ ಅವನು ಸಂತೋಷವಾಗಿದ್ದರೆ ಸಾಕು ಎಂದು ಹೇಳಿದಳು. ಮುಂದುವರಿದ ಭಾಗ. ಆದರೆ ನೀನು ಅವನಿಲ್ಲದೆ ಬದುಕಬಲ್ಲೆಯಾ? ನಿನ್ನನ್ನು ಅಪಾರವಾಗಿ ಪ್ರೀತಿಸುವವನ ದ್ವೇಷವನ್ನು ನೀನು ಸಹಿಸಬಲ್ಲೆಯಾ ಎಂದು ಗರಿಮಾ ಕೇಳಿದಳು. ಅವಳ ಮಾತನ್ನು ಕೇಳಿ ವರ್ಷ ಗರಿಮಾಳನ್ನು ಅಪ್ಪಿಕೊಂಡು ಅಳುತ್ತಿದ್ದಳು. ನಾನು ಏನು ಮಾಡಲಿ ಗರಿಮಾ? ಅವನ ದ್ವೇಷವನ್ನು ನಾನು ಸಹಿಸಿಕೊಳ್ಳಬಲ್ಲೆ. ಆದರೆ ಅವನು ನಾಶವಾಗುವುದನ್ನು ನಾನು ನೋಡಲು ಸಾಧ್ಯವಿಲ್ಲ. ಅವನು ಒಡೆದು ಹೋಗುವುದನ್ನು ನಾನು ನೋಡಲು ಸಾಧ್ಯವಿಲ್ಲ. ಗರಿಮಾ ಅವಳ ಬೆನ್ನನ್ನು ತಟ್ಟುತ್ತಾ ಸಮಾಧಾನಿಸುತ್ತಿದ್ದಳು. ವರ್ಷ ತನ್ನ ಕಡೆಯಿಂದ ಸರಿಯಾಗಿ ಮಾಡಿದ್ದಳು. ವಿರಾಟ್ನ ಮನಸ್ಸಿನಲ್ಲಿ ತನ್ನ ಬಗ್ಗೆ ದ್ವೇಷವನ್ನು ಬಿತ್ತುವ ಮೂಲಕ ಕಾವ್ಯಳೊಂದಿಗೆ ತನ್ನ ಸಂಬಂಧವನ್ನು ಪ್ರಾರಂಭಿಸಲು ಅವಳು ಬಯಸಿದ್ದಳು. ಆದರೆ ಅವಳ ಈ ನಡವಳಿಕೆ ವಿರಾಟ್ನನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿತ್ತು. ಅವನ ಮನಸ್ಸಿನಲ್ಲಿ ಎಲ್ಲ ಹುಡುಗಿಯರ ಬಗ್ಗೆ ದ್ವೇಷ ಬೆಳೆಯಿತು. ಕಾವ್ಯಳ ಬಗ್ಗೆಯೂ ಅವನಿಗೆ ಕೋಪವಿತ್ತು. ಅವನು ಈಗ ಎಲ್ಲದಕ್ಕೂ ಕಾವ್ಯಳನ್ನು ದೂಷಿಸುತ್ತಿದ್ದನು. ಅವನು ಒಬ್ಬ ಕಲ್ಲಿನಂತೆ ಆಗಿ ಹೋಗಿದ್ದನು. ರಾತ್ರಿ ಗಾಢವಾಗಿತ್ತು. ಕಾವ್ಯ ದೀರ್ಘವಾಗಿ ನಿದ್ರಿಸುತ್ತಿದ್ದಳು. ಹುಷಾರವರು ದೀರ್ಘಕಾಲ ಅವಳ ಬಳಿ ಕುಳಿತು ಅವಳು ಆರಾಮವಾಗಿ ನಿದ್ರಿಸುತ್ತಿದ್ದಾಳೆ ಎಂದು ಖಚಿತಪಡಿಸಿಕೊಂಡು ತಾನು ವಿಶ್ರಾಂತಿಗೆ ಹೋದರು. ಆದರೆ ಕಾವ್ಯಾಳಿಗೆ ಆಗಷ್ಟೇ ಸ್ವಲ್ಪ ಪ್ರಜ್ಞೆ ಬರುತ್ತಿತ್ತು. ಅವಳ ಕಣ್ಣುಗಳು ಇಲ್ಲಿಂದ ಅಲ್ಲಿಗೆ ತಿರುಗುತ್ತಿದ್ದವು. ನಿದ್ರೆಯಲ್ಲಿ ನನಗೆ ಕಾವ್ಯಾಳ ಮೇಲೆ ಪ್ರೀತಿ ಇಲ್ಲ. ಅವಳು ನನಗೆ ಕೇವಲ ಸಮಯ ಕಳೆಯಲು ಮಾತ್ರ. ನಾನು ಅವಳನ್ನು ಮದುವೆಯಾಗಲು ಬಯಸುವುದಿಲ್ಲ. ನಾನು ಇನ್ನೂ ಮದುವೆಯ ಬಗ್ಗೆ ಸಿದ್ಧವಾಗಿಲ್ಲ ಎಂದು ವಿವೇಕನ ದನಿ ಅವಳ ಕಿವಿಗೆ ಕೇಳುತ್ತಿತ್ತು. ನಿದ್ರೆಯಲ್ಲಿ ಕಾವ್ಯಾಳ ದೇಹವೆಲ್ಲ ಬೆವರಿನಿಂದ ತೊಯ್ದು ಹೋಗಿತ್ತು. ಅವಳು ಉಸಿರು ಬಿಡುವುದು ಕಷ್ಟವಾಗಿತ್ತು. ಅವಳು ಒಂಟಿಯಾದ ಸ್ಥಳದಲ್ಲಿ ವಿವೇಕನ ಕೈ ಹಿಡಿದು ನಿಂತಿದ್ದಳು ಮತ್ತು ವಿವೇಕ್ ತನ್ನ ಕೈಯನ್ನು ಬಿಡಲು ಪ್ರಯತ್ನಿಸುತ್ತಿದ್ದ ಹಾಗೆ ಅವಳಿಗೆ ಕನಸು ಬೀಳುತ್ತಿತ್ತು. ಕಾವ್ಯ ಅವನ ಕೈಯನ್ನು ಬಿಡಲಿಲ್ಲ ಮತ್ತು ಅವನನ್ನು ಬಿಟ್ಟು ಹೋಗಬೇಡ ಎಂದು ಬೇಡಿಕೊಳ್ಳುತ್ತಿದ್ದಳು. ಆದರೆ ವಿವೇಕ್ ಅವಳ ಮಾತನ್ನು ಕೇಳಲಿಲ್ಲ ಮತ್ತು ಕಾವ್ಯಳ ಕೈಯನ್ನು ಬಿಟ್ಟು ಅಲ್ಲಿಂದ ಹೋಗಿ ಕಣ್ಮರೆಯಾದನು. ಕಾವ್ಯ ಅವನನ್ನು ಕೂಗುತ್ತಿದ್ದಳು. ವಿವೇಕ್, ನಿಲ್ಲು, ನನ್ನನ್ನು ಬಿಟ್ಟು ಹೋಗಬೇಡ, ನನ್ನ ಮಾತನ್ನು ಕೇಳು ಎಂದು ಜೋರಾಗಿ ಕೂಗಿದಳು. ಅಷ್ಟರಲ್ಲಿ ಅವಳ ಕನಸು ಮುರಿದು ಅವಳು ಎಚ್ಚರವಾದಳು. ಅವಳ ಕೂದಲು ಮುಖದ ಮೇಲೆ ಬಿದ್ದಿತ್ತು ಮತ್ತು ಅವಳು ತುಂಬ ವೇಗವಾಗಿ ಉಸಿರಾಡುತ್ತಿದ್ದಳು. ಅವಳು ಎಲ್ಲಿದ್ದಾಳೆ, ಯಾರ ಕೋಣೆಯಲ್ಲಿದ್ದಾಳೆ ಎಂದು ಅವಳಿಗೆ ಗೊತ್ತಿರಲಿಲ್ಲ. ಅವಳು ತನ್ನನ್ನು ತಾನು ಮರೆತು ಬಿಟ್ಟಳು. ಅವಳು ಮಂಚದಿಂದ ಎದ್ದು ನೆಲದ ಮೇಲೆ ಒಂದು ಮೂಲೆಯಲ್ಲಿ ಕುಳಿತಳು. ಅವಳ ಕಾಲಿನ ಮೇಲೆ ಬ್ಯಾಂಡೇಜಿನಿಂದ ಮತ್ತೆ ರಕ್ತ ಸೋರಿಕೆಯಾಗುತ್ತಿತ್ತು. ಕಾವ್ಯಾಳಿಗೆ ತನ್ನ ವಿವಾಹ ಯಾರೊಂದಿಗೆ ಆಯಿತು ಎಂಬುದು ಇನ್ನೂ ನೆನಪಿರಲಿಲ್ಲ. ಅವಳು ಎಲ್ಲವನ್ನೂ ಮರೆತಿದ್ದಳು. ವಿವೇಕ್ನ ಮೋಸದ ಆಘಾತ ಅವಳನ್ನು ಸಂಪೂರ್ಣವಾಗಿ ನಾಶ ಮಾಡಿತ್ತು. ವಿವೇಕ್, ಏಕೆ ಏಕೆ ನಾನು ಏನು ತಪ್ಪು ಮಾಡಿದೆ? ನಾನು ನಿನ್ನನ್ನು ಅಪಾರವಾಗಿ ಪ್ರೀತಿಸಿದೆ. ನನ್ನ ಈ ತಪ್ಪಿಗೆ ನೀನು ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಟ್ಟೆಯಾ? ನನ್ನನ್ನು ಕೊಂದರೂ ಆಗುತ್ತಿತ್ತು ಎಂದು ಅವಳು ತನ್ನ ತಲೆಯನ್ನು ಮೊಣಕಾಲಿನ ಮೇಲೆ ಇಟ್ಟುಕೊಂಡು ಅಳುತ್ತಿದ್ದಳು. ಮತ್ತೊಂದೆಡೆ ವರ್ಷ ಕೂಡ ನೆಲದ ಮೇಲೆ ಕುಳಿತು ತನ್ನ ಪ್ರೀತಿಗಾಗಿ ಚಡಪಡಿಸುತ್ತಿದ್ದಳು. ವಿರಾಟ್ ರಸ್ತೆಯಲ್ಲಿ ಕುಳಿತು ವರ್ಷಾಳಿಗಾಗಿ ಹಂಬಲಿಸುತ್ತಿದ್ದನು. ಕಾವ್ಯ ಕೋಣೆಯ ಮೂಲೆಯಲ್ಲಿ ಕುಳಿತು ವಿವೇಕ್ಗಾಗಿ ಹಂಬಲಿಸುತ್ತಿದ್ದಳು. ಮೂವರು ಬೇಸರದಲ್ಲಿ ಮುಳುಗಿದ್ದರು. ಮೂವರ ಜೀವನ ಯಾವ ತಿರುವುಗಳನ್ನು ತೆಗೆದುಕೊಳ್ಳಲಿದೆ ಎಂದು ಗೊತ್ತಿಲ್ಲ. ಯಾವ ವಿವೇಕ್ಗಾಗಿ ಕಾವ್ಯ ಹಂಬಲಿಸುತ್ತಿದ್ದಳೋ ಆ ವಿವೇಕ್ ತನ್ನ ಜೀವನದಲ್ಲಿ ಸಂತೋಷವಾಗಿದ್ದನು. ಅತ್ತ ಅಮೆರಿಕದಲ್ಲಿ ವಿವೇಕ್ಗೆ ಅಮೆರಿಕದಲ್ಲಿ ತನ್ನದೇ ಆದ ಮನೆ ಇತ್ತು. ನಿನ್ನೆ ರಾತ್ರಿ ಅವನು ಆ ಮನೆಯಲ್ಲಿ ಒಬ್ಬ ಹುಡುಗಿಯೊಂದಿಗೆ ಇದ್ದನು. ಆ ಹುಡುಗಿ ಹೋದ ನಂತರ ಅವನು ಎದ್ದು ತನಗಾಗಿ ಬ್ಲ್ಯಾಕ್ ಕಾಫಿ ಮಾಡಿ ಕುಡಿದನು. ನಂತರ ಅವನು ಹೊರಗೆ ತಿರುಗಲು ಹೋಗಲು ಸಿದ್ಧನಾದನು. ಮೊದಲಿಗೆ ಅವನು ತನಗಾಗಿ ಕೆಲವು ಬಟ್ಟೆಗಳನ್ನು ಖರೀದಿಸುತ್ತಾನೆ, ಏಕೆಂದರೆ ಅವನು ಭಾರತದಿಂದ ಆತುರಾತುರವಾಗಿ ಹೊರಟು ಹೋಗಿದ್ದನು. ನಂತರ ಅವನು ಕೆಲವು ಆಹಾರ ಪದಾರ್ಥಗಳನ್ನು ಖರೀದಿಸುತ್ತಾನೆ. ಹಣದ ಬಗ್ಗೆ ಅವನಿಗೆ ಯಾವುದೇ ಚಿಂತೆ ಇರಲಿಲ್ಲ. ಅವನು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುತ್ತಿದ್ದನು ಮತ್ತು ಇದರ ಬಗ್ಗೆ ಅವನಿಗೆ ಸಾಕಷ್ಟು ಅರಿವು ಇತ್ತು. ಎಲ್ಲ ಸಾಮಾನುಗಳನ್ನು ತನ್ನ ಕಾರಿನಲ್ಲಿ ಇಟ್ಟುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ರಾತ್ರಿ ಆಗುತ್ತಿತ್ತು ಮತ್ತು ರಾತ್ರಿಯಲ್ಲಿ ಸಿದ್ಧವಾಗಿ ಡಿಸ್ಕೋ ಪಾರ್ಟಿಗೆ ಹೋಗುತ್ತಾನೆ. ಕಾವ್ಯ ಅವನ ಮನಸ್ಸಿನಲ್ಲಿಯೂ ದೂರವಾಗಿದ್ದಳು. ಅವಳ ಯೋಚನೆಯೂ ಅವನಿಗೆ ಇರಲಿಲ್ಲ. ಇತ್ತ ಕಡೆ ಭಾರತದಲ್ಲಿ ಬೆಳಿಗ್ಗೆ ಆಗುತ್ತಿತ್ತು. ವಿರಾಟ್ ಇಡೀ ರಾತ್ರಿ ಮನೆಗೆ ಬಂದಿರಲಿಲ್ಲ. ಔಷಧಿಗಳ ಪರಿಣಾಮವಿತ್ತು. ಬೆಳಿಗ್ಗೆ ಆಗುತ್ತಿದೆ ಎಂದು ನೋಡಿ ವಿರಾಟ್ ಎದ್ದು ಕಾರಿನಿಂದ ನೀರಿನ ಬಾಟಲಿಯನ್ನು ತೆಗೆದುಕೊಂಡು ಮುಖ ತೊಳೆದುಕೊಂಡನು. ಅವನ ಮುಖದಲ್ಲಿ ಕೋಪ ಮತ್ತು ಕೋಪ ಮಾತ್ರ ಕಾಣುತ್ತಿತ್ತು. ಅವನ ಹೃದಯದಲ್ಲಿ ಇದ್ದ ಸೌಮ್ಯತೆಯನ್ನು ವರ್ಷ ಅರಿವಿಲ್ಲದೆ ನಾಶ ಮಾಡಿದ್ದಳು. ಅವನು ಕಲ್ಲಿನಂತೆ ಗಟ್ಟಿಯಾಗಿದ್ದನು. ಅವನ ಹೃದಯದಲ್ಲಿ ದ್ವೇಷವು ತುಂಬಿತ್ತು. ತನ್ನ ಮುಖವನ್ನು ನೀರಿನಿಂದ ತೊಳೆದುಕೊಂಡು ಆಳವಾದ ಉಸಿರನ್ನು ಬಿಟ್ಟು ಅವನು ಕಾರನ್ನು ಸ್ಟಾರ್ಟ್ ಮಾಡಿ ಮನೆಗೆ ಹೋಗುತ್ತಾನೆ. ಅವನು ಬೇರೆ ವ್ಯಕ್ತಿಯಾಗಿದ್ದನು. ಸಂಪೂರ್ಣವಾಗಿ ಬದಲಾಗಿದ್ದನು. ಇತ್ತ ಅಮೆರಿಕದಲ್ಲಿ ರಾತ್ರಿ ಆಗುತ್ತಿತ್ತು.
ಮತ್ತೆ ವಿವೇಕ್ ಡಿಸ್ಕೋದಲ್ಲಿ ಒಂದರ ಹಿಂದೆ ಒಂದರಂತೆ ಪಾನೀಯಗಳನ್ನು ಕುಡಿಯುತ್ತಿದ್ದನು. ಆದರೆ ಇಷ್ಟೆಲ್ಲ ಕುಡಿದರೂ ಅವನು ತನ್ನನ್ನು ತಾನು ಸರಿಯಾಗಿ ನಿಯಂತ್ರಿಸಿಕೊಂಡಿದ್ದನು. ಕೆಲವೇ ಕ್ಷಣಗಳಲ್ಲಿ ಅವನು ಡ್ಯಾನ್ಸ್ ಫ್ಲೋರ್ನಲ್ಲಿ ಒಬ್ಬ ಹುಡುಗಿಯೊಂದಿಗೆ ಅಂಟಿಕೊಂಡು ನೃತ್ಯ ಮಾಡುತ್ತಿದ್ದನು. ಆ ಹುಡುಗಿಯು ಸಾಕಷ್ಟು ಕುಡಿದಿದ್ದಳು. ಅವಳು ಅಲ್ಲಿನವಳೇ ಆಗಿದ್ದಳು. ತುಂಬ ಚಿಕ್ಕ ಬಟ್ಟೆ, ಚಿನ್ನದ ಬಣ್ಣದ ಕೂದಲು, ಇಂಗ್ಲಿಷ್ ಹಾಡಿನಲ್ಲಿ ನೃತ್ಯ ಮಾಡುತ್ತಿದ್ದ ಅವಳು ತುಂಬ ಹಾಟ್ ಆಗಿ ಕಾಣುತ್ತಿದ್ದಳು. ವಿವೇಕ್ ಅವಳ ಸೊಂಟಕ್ಕೆ ಕೈ ಹಾಕಿ ತನ್ನ ಬಳಿಗೆ ಎಳೆದುಕೊಂಡನು. ಅವರಿಬ್ಬರ ನಡುವೆ ಸ್ವಲ್ಪವೂ ಅಂತರವಿರಲಿಲ್ಲ. ಆ ಹುಡುಗಿಯು ವಿವೇಕ್ ಹೇಳಿದ್ದಕ್ಕೆ ವಿರೋಧಿಸಲಿಲ್ಲ. ವಿವೇಕ್ ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಳ್ಳುತ್ತಿದ್ದನು. ಮುಂದಿನ ಕ್ಷಣದಲ್ಲಿ ಆ ಹುಡುಗಿ ವಿವೇಕನ ಕುತ್ತಿಗೆಯನ್ನು ಅಪ್ಪಿಕೊಂಡು ಇನ್ನಷ್ಟು ಹತ್ತಿರವಾದಳು. ವಿವೇಕ್ ಅವಳ ಸೊಂಟವನ್ನು ಎರಡೂ ಕೈಗಳಿಂದ ಬಿಗಿಯಾಗಿ ಹಿಡಿದು ಮನಸ್ಸಿನಲ್ಲಿ ನಡಿ, ರಾತ್ರಿಯ ಕೆಲಸ ಮುಗಿಯಿತು ಎಂದು ಒಂದು ಕೆಟ್ಟ ನಗು ಬೀರಿದನು. ಅವನು ಯೋಚಿಸುತ್ತಾ ಅವಳ ಕುತ್ತಿಗೆ ಮೇಲೆ ಚುಂಬಿಸಲು ಶುರು ಮಾಡುತ್ತಾನೆ. ಇತ್ತ ಭಾರತದಲ್ಲಿ ವಿರಾಟ್ ತುಂಬ ವೇಗವಾಗಿ ಕಾರನ್ನು ಓಡಿಸಿ ಮನೆಗೆ ಬರುತ್ತಾನೆ. ಅವನು ಬಲವಾಗಿ ಕಾರನ್ನು ಬ್ರೇಕ್ ಹಿಡಿದು ನಿಲ್ಲಿಸುತ್ತಾನೆ. ಅವನ ಅಜ್ಜ ಭೂಪೇಂದ್ರರವರು ಕೂಡ ಎಚ್ಚರವಾಗಿದ್ದರು. ಬಹುಶಃ ಅವರು ಇಡೀ ರಾತ್ರಿ ನಿದ್ರಿಸಿರಲಿಲ್ಲ ಎಂದು ಹೇಳಬಹುದು. ಕಾರಿನ ಶಬ್ದ ಕೇಳಿ ಅವರು ಕಿಟಕಿಯಿಂದ ಹೊರಗೆ ನೋಡಿದಾಗ ತುಂಬ ಕೋಪದಿಂದ ಒಳಗೆ ಬರುತ್ತಿದ್ದ ವಿರಾಟ್ ಕಾಣಿಸಿದನು. ಅವನು ನೇರವಾಗಿ ತನ್ನ ಕೋಣೆಗೆ ಹೋಗುತ್ತಿದ್ದನು. ಭೂಪೇಂದ್ರರವರು ವಿರಾಟ್ನ ಕೋಪ ಯಾವಾಗ ಕಡಿಮೆಯಾಗುತ್ತದೋ ಗೊತ್ತಿಲ್ಲ. ಅವನು ಯಾವಾಗ ನನ್ನ ಮಾತನ್ನು ಶಾಂತವಾಗಿ ಕೇಳುತ್ತಾನೋ ಗೊತ್ತಿಲ್ಲ. ಆದರೆ ಆ ಹುಡುಗಿಯೊಂದಿಗೆ ಏನು ತಪ್ಪಾಗಲು ನಾನು ಬಯಸುವುದಿಲ್ಲ. ಅದಕ್ಕಾಗಿ ನಾನು ಏನು ಮಾಡಬೇಕಾದರೂ ಮಾಡುತ್ತೇನೆ ಎಂದು ಯೋಚಿಸುತ್ತಾ ಅಲಮಾರಿಯಿಂದ ಅವರು ಕೆಲವು ಕಾಗದಗಳನ್ನು ತೆಗೆಯಲು ಪ್ರಾರಂಭಿಸುತ್ತಾರೆ. ಚಳಿಯಿಂದ ನಡುಗುತ್ತಿದ್ದ ಕಾವ್ಯ ನೆಲದ ಮೇಲೆ ನಿದ್ರಿಸುತ್ತಿದ್ದಳು. ಅವಳ ಕಣ್ಣೀರಿನ ಗುರುತುಗಳು ಅವಳ ಗಲ್ಲಗಳ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅವಳ ಉಡುಪುಗಳು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿತ್ತು. ಕೆಲವು ಕೂದಲು ಅವಳ ಮುಖದ ಮೇಲೆ ಬಿದ್ದಿತ್ತು. ಕುತ್ತಿಗೆಯಲ್ಲಿ ಹಾಕಿದ್ದ ಮಂಗಳಸೂತ್ರ ನೆಲದ ಮೇಲೆ ಬಿದ್ದು ಅವಳನ್ನು ಸ್ಪರ್ಶಿಸುತ್ತಿತ್ತು. ವಿರಾಟ್ ಬಾಗಿಲು ತೆರೆದು ಒಳಗೆ ಬರುತ್ತಾನೆ. ಈ ವೇಳೆಗೆ ಅವನು ಕಾವ್ಯ ಬಗ್ಗೆ ಸಂಪೂರ್ಣವಾಗಿ ಮರೆತಿದ್ದನು. ಕೊಠಡಿಯಲ್ಲಿ ಮಂದವಾದ ಬೆಳಕು ಇತ್ತು. ವಿರಾಟ್ ಮೊದಲು ಕೊಠಡಿಯ ಲೈಟ್ ಆನ್ ಮಾಡುತ್ತಾನೆ. ಲೈಟ್ ಆನ್ ಮಾಡಿದ ತಕ್ಷಣ ಅವನ ಕಣ್ಣು ಕಾವ್ಯಾಳ ಮೇಲೆ ಬೀಳುತ್ತದೆ. ಕಾವ್ಯಾಳನ್ನು ನೋಡಿದ ತಕ್ಷಣ ವಿರಾಟ್ಗೆ ತನ್ನ ಬಲವಂತದ ವಿವಾಹ ಮತ್ತೆ ನೆನಪಾಗುತ್ತದೆ. ವಿರಾಟ್ ಕಾವ್ಯಾಳನ್ನು ನೋಡುತ್ತಾ, ಈ ಹುಡುಗಿ ನನ್ನ ಜೀವನಕ್ಕೆ ಬಂದಾಗಿನಿಂದ ಎಲ್ಲವೂ ಹಾಳಾಗುತ್ತಿದೆ. ಎಲ್ಲದಕ್ಕೂ ಈ ಹುಡುಗಿಯೇ ಕಾರಣ. ಅವಳಿಗೆ ನನ್ನ ಜೀವನದಲ್ಲಿ ಇರಲು ಯಾವುದೇ ಹಕ್ಕಿಲ್ಲ ಎಂದು ಯೋಚಿಸುತ್ತಾನೆ. ಕೋಪ ಮತ್ತು ದ್ವೇಷದಿಂದ ವಿರಾಟ್ ತನ್ನ ಸರಿಯಾದ ಚಿಂತನೆ ಮತ್ತು ವಿವೇಕವನ್ನು ಕಳೆದುಕೊಂಡಿದ್ದನು. ಮತ್ತೊಮ್ಮೆ ಕಾವ್ಯಾಳ ಬಗ್ಗೆ ಅವನ ಮನಸ್ಸು ದ್ವೇಷದಿಂದ ತುಂಬಿಕೊಳ್ಳುತ್ತದೆ ಮತ್ತು ತನ್ನ ಮುಖವನ್ನು ತಿರುಗಿಸಿ ಬೇರೆ ಕಡೆ ನೋಡುತ್ತಾನೆ. ಆದರೆ ತಕ್ಷಣವೇ ಅವನ ದೃಷ್ಟಿ ಕಾವ್ಯಾಳ ಅಸ್ತವ್ಯಸ್ತ ಉಡುಪಿನ ಕಡೆ ಹೋಗುತ್ತದೆ. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಮಂಚದ ಮೇಲಿದ್ದ ಕಂಬಳಿಯನ್ನು ಅವಳ ಮೇಲೆ ಎಸೆದು ಕೋಣೆಯಿಂದ ಅಟ್ಯಾಚ್ಡ್ ಸ್ಟಡಿ ರೂಮಿಗೆ ಹೋಗುತ್ತಾನೆ. ಕೆಲವು ಗಂಟೆಗಳಲ್ಲಿ ಬೆಳಿಗ್ಗೆ ಆಯಿತು ಮತ್ತು ಅಮೆರಿಕದಲ್ಲಿ ರಾತ್ರಿ ಆಗಿತ್ತು. ರಾತ್ರಿ ತುಂಬ ಗಾಢವಾಯಿತು ಮತ್ತು ರಾತ್ರಿಯ ಕತ್ತಲೆಯಲ್ಲಿ ವಿವೇಕ್ ಆ ಹುಡುಗಿಯೊಂದಿಗೆ ತನ್ನ ಮಂಚದ ಮೇಲೆ ಇದ್ದನು. ಇಬ್ಬರೂ ಮದ್ಯದ ನಶೆಯಲ್ಲಿ ಒಬ್ಬರನ್ನೊಬ್ಬರು ತುಂಬ ಹತ್ತಿರದಲ್ಲಿ ಹಿಡಿದುಕೊಂಡು ಉತ್ಸಾಹದಿಂದ ಚುಂಬಿಸುತ್ತಿದ್ದರು. ನಿಧಾನವಾಗಿ ವಿವೇಕ್ ಆ ಹುಡುಗಿಯ ಬಟ್ಟೆಗಳನ್ನು ಬಿಚ್ಚುತ್ತಾನೆ. ಈಗ ಆ ಹುಡುಗಿಯ ದೇಹ ವಿವೇಕ್ನ ಮುಂದೆ ಇತ್ತು ಮತ್ತು ಅವನು ಇಚ್ಛೆಪಟ್ಟಂತೆ ಅವಳೊಂದಿಗೆ ಆಡುತ್ತಿದ್ದನು. ಇವನೇನ ವಿವೇಕ್? ಇದೇನೇ ಅವನ ನಿಜವಾದ ಮುಖ? ಕಾವ್ಯ ಅರೆಮರೆಯಾಗುವಂತೆ ಮಾಡಿದವನು ತನ್ನ ಸಂತೋಷದಲ್ಲಿ ಮಗ್ನನಾಗಿದ್ದನು. ಕಾವ್ಯಾಳ ಹೆಸರು ಅವನಿಗೆ ನೆನಪೇ ಇರಲಿಲ್ಲ. ಇತ್ತ ಭಾರತದಲ್ಲಿ ವಿರಾಟ್ ತನ್ನ ಎಲ್ಲ ಭಾವನೆಗಳನ್ನು ತನ್ನ ಹೃದಯದಲ್ಲಿ ಹೂತು ಹಾಕಿದ್ದನು. ನಗುವುದಾಗಲಿ ಅಳುವುದಾಗಲಿ ಯಾವುದೂ ಮಾಡುತ್ತಿಲ್ಲ. ಎಲ್ಲಿಯವರೆಗೆ ಎಂದರೆ ವರ್ಷಾಳ ಬಗ್ಗೆಯೂ ಯೋಚಿಸುತ್ತಿರಲಿಲ್ಲ. ತನ್ನನ್ನು ತಾನು ಹೇಗೆ ನಿಯಂತ್ರಿಸಿಕೊಳ್ಳಬೇಕೆಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಯಾವಾಗಲೂ ಮಾಡುವಂತೆ ಅವನು ವ್ಯಾಯಾಮ ಮಾಡಲು ಮೇಲಿನ ಚಾವಣಿಗೆ ಹೋಗುತ್ತಿದ್ದನು. ಸ್ಟಡಿ ರೂಮಿನಿಂದ ಅವನು ಕೋಣೆಗೆ ಬರುತ್ತಾನೆ ಮತ್ತು ಕೋಣೆಗೆ ಬಂದ ತಕ್ಷಣ ಕಾವ್ಯಾಳ ಮೇಲೆ ಕಣ್ಣು ಹೋಗುತ್ತದೆ. ಅವಳು ತನ್ನನ್ನು ತಾನು ಕಂಬಳಿಯಿಂದ ಸಂಪೂರ್ಣವಾಗಿ ಮುಚ್ಚಿಕೊಂಡು ನಿದ್ದೆ ಮಾಡುತ್ತಿದ್ದಳು. ಕೇವಲ ಅವಳ ಕಾಲುಗಳು ಹೊರಗೆ ಇದ್ದವು ಮತ್ತು ಬ್ಯಾಂಡೇಜಿನಿಂದ ಸ್ವಲ್ಪ ರಕ್ತ ಬರುತ್ತಿತ್ತು. ವಿರಾಟ್ನ ಹೃದಯದಲ್ಲಿ ದ್ವೇಷ ತುಂಬಿದ್ದರೂ ಮಾನವೀಯತೆ ಇನ್ನೂ ಉಳಿದಿತ್ತು. ಕಾವ್ಯಾಳ ಕಾಲುಗಳನ್ನು ನೋಡಿ ಇದು ಏನು ಸಮಸ್ಯೆ ಎಂದು ಅಂದುಕೊಳ್ಳುತ್ತಾ ಅವಳ ಕಡೆಗೆ ಹೆಜ್ಜೆ ಇಡುತ್ತಾನೆ. ಏ ಹುಡುಗಿ ಕೇಳು ಎಂದು ಹೇಳುತ್ತಾ ಅವನ ಕಣ್ಣು ಕಾವ್ಯಾಳ ಮುಖದ ಮೇಲೆ ನಿಂತಾಗ ಒಂದು ಕ್ಷಣ ಅವನು ನಿಂತು ಬಿಡುತ್ತಾನೆ. ಅವಳು ಎಷ್ಟು ನಿರ್ದೋಷಿಯಾಗಿ ಕಾಣುತ್ತಿದ್ದಳು ಮತ್ತು ಅವಳ ಗಲ್ಲಗಳ ಮೇಲಿನ ಒಣಗಿದ ಕಣ್ಣೀರಿನ ಗುರುತುಗಳು ಅವಳ ಸ್ಥಿತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತಿದ್ದವು. ವಿರಾಟ್ ಮತ್ತೆ ಅವಳನ್ನು ಎಬ್ಬಿಸುತ್ತಾ ಏ ಹುಡುಗಿ ಎಂದು ಅವಳ ಗಲ್ಲವನ್ನು ತಟ್ಟುತ್ತಾನೆ. ಯಾರೋ ಅಪರಿಚಿತರ ಧ್ವನಿಯನ್ನು ಮತ್ತು ಸ್ಪರ್ಶವನ್ನು ಅನುಭವಿಸಿ ಕಾವ್ಯ ತಕ್ಷಣ ಎದ್ದು ಕುಳಿತುಕೊಳ್ಳುತ್ತಾಳೆ. ವಿರಾಟ್ ಇನ್ನೂ ಅವಳ ಮುಂದೆ ನಿಂತಿದ್ದನು. ಕಾವ್ಯ ಬೆಚ್ಚಿಬಿದ್ದು ಅವನತ್ತ ನೋಡುತ್ತಾ ಇದ್ದಳು. ಅವಳಿಗೆ ವಿರಾಟ್ ಯಾರು ಎಂಬುದು ನೆನಪಿಲ್ಲ. ಅವಳಿಗೆ ತನ್ನ ವಿವಾಹ ವಿರಾಟ್ ಜೊತೆ ನಡೆದಿರುವುದರ ಕುರಿತು ಯಾವುದೇ ಅರಿವು ಇರಲಿಲ್ಲ.
ಅವಳು ಸುತ್ತಲೂ ನೋಡಿದಾಗ ಆ ಕೋಣೆಯನ್ನು ನೋಡಿ ಎಲ್ಲವೂ ಅವಳಿಗೆ ನೆನಪಾಯಿತು. ವಿವೇಕನ ದ್ರೋಹ, ಅವನು ಮದುವೆ ಬಿಟ್ಟು ಓಡಿ ಹೋದದ್ದು ಮತ್ತೊಮ್ಮೆ ಅವಳ ಹೃದಯ ತುಂಬಿ ಹೋಯಿತು. ವಿರಾಟ್ ಕಟ್ಟುನಿಟ್ಟಾಗಿ ಇಲ್ಲಿಂದ ಎದ್ದು ಹೋಗಿ ಮಂಚದ ಮೇಲೆ ಮಲಗು ಎಂದು ಹೇಳಿದನು. ಕಾವ್ಯ ಏನನ್ನೂ ಹೇಳಲಿಲ್ಲ ಮತ್ತು ಅಲ್ಲಿಂದ ಚಲಿಸಲಿಲ್ಲ. ಅವಳಿಗೆ ವಿರಾಟ್ನ ಧ್ವನಿ ಕೇಳಿಸುತ್ತಿರಲಿಲ್ಲ ಅಥವಾ ಕೇಳಲು ಬಯಸಲಿಲ್ಲ. ಅವಳು ಅಲ್ಲಿಯೇ ಕಲ್ಲಿನಂತೆ ಕುಳಿತಿದ್ದಳು. ವಿರಾಟ್ ಮತ್ತೆ ನಾನು ಏನು ಹೇಳುತ್ತಿದ್ದೇನೆ ಎಂದು ಕೇಳುತ್ತಿರುವೆಯಾ ಇಲ್ಲವಾ ಎಂದು ಕೇಳಿದನು. ಕಾವ್ಯ ಇನ್ನೂ ಮೌನವಾಗಿರುತ್ತಾಳೆ. ಏನು ಕಿವುಡಿಯಾಗಿದ್ದೀಯಾ ಎಂದು ವಿರಾಟ್ ಗುಡುಗಿದನು. ಅವನು ತುಂಬ ಜೋರಾಗಿ ಕೂಗಿದ್ದರಿಂದ ಕಾವ್ಯ ಹೆದರಿದಳು. ಅವಳು ಬಿಗಿಯಾಗಿ ಕಂಬಳಿಯನ್ನು ಹಿಡಿದುಕೊಂಡಳು. ಮುಂದುವರಿಯುವುದು.